ರಾಹುಲ್ ಗಾಂಧಿ ಅವರ ಇತ್ತೀಚಿನ ಹೇಳಿಕೆ ಇನ್ಸ್ಟ್ರೂಮೆಂಟ್ ಆಫ್ ಲಾರ್ಜ್ ಕ್ಯಾಪಿಟಲ್ ಆಗ್ಬಿಟ್ಟಿದೆ RSS, ಅಂಬಾನಿ ಅದಾನಿ ಅವರ ಸರ್ವೆಂಟ್ ಆಗ್ಬಿಟ್ಟಿದೆ RSS. ಈ ರೀತಿಯ ಹೇಳಿಕೆಗಳನ್ನ ರಾಹುಲ್ ಗಾಂಧಿ ಅವರಲ್ಲಿ ಹೇಳಿದಾಗ ರಾಹುಲ್ ಗಾಂಧಿ ಅವರ ಅನುಯಾಯಿ ಅದೇ ಪಕ್ಷದ ಕೆಳಗಡೆ ಕೆಲಸ ಮಾಡ್ತಾ ಇರುವ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಆಬ್ವಿಯಸ್ಲಿ ತಮ್ಮ ಹೈಕಮಾಂಡ್ ಅನ್ನ ಪ್ಲೀಸ್ ಮಾಡೋ ಪ್ರಯತ್ನ ಮಾಡ್ತಾರೆ, ಅದಕ್ಕೆ ಪೂರಕವಾದ ನಿರ್ಧಾರವನ್ನೇ ಸರ್ಕಾರದ ಭಾಗವಾಗಿ ಮಾಡ್ತಾರೆ ಅನ್ನೋ ಆರೋಪ ಇದೆ. ಕೇಂದ್ರ ಸರ್ಕಾರದಲ್ಲಿ PM ಮಾತ್ರ ದೇಶವನ್ನ ಆಳ್ತಾ ಇದೆ. ಬಿಜೆಪಿ ವಕ್ತಾರನ್ನೇ ಕೇಳ್ಬಿಡ್ತೀನಿ, 15 ಜನ ಮಂತ್ರಿಗಳ ಹೆಸರು ಅವ್ರು ಹೇಳಕ್ ಸಾಧ್ಯ ಆಗೋದಿಲ್ಲ, ಯಾರೋ ಖಾತೆಗಳನ್ನು ಹೇಳಕ್ ಸಾಧ್ಯ ಆಗೋದಿಲ್ಲ. PMO ಮಾತ್ರನೇ. PMOದಲ್ಲಿರ್ತಕ್ಕಂಥವರೆಲ್ಲ ನಾಗಪುರದವರೇ, PMOದಲ್ಲಿ ಕೂತ್ಕೊಂಡಿರ್ತಕ್ಕಂಥದ್ದು. ಮತ್ತೆ ಅವ್ರು ಏನು ತೀರ್ಮಾನ ಮಾಡ್ತಾರೆ, ನೀವು ನೋಟ್ ರದ್ದಾಗಬೇಕು ಅಂದ್ರೆ ರಾತ್ರಿ 8 ಗಂಟೆ ನೋಟ್ ರದ್ದು, ನೀವು GST ಮಧ್ಯರಾತ್ರಿ ಇಂಪ್ಲಿಮೆಂಟ್ ಮಾಡಬೇಕು, ರಾತ್ರಿ GST ಇಂಪ್ಲಿಮೆಂಟು, ನೀವು 20 ಲಕ್ಷ ಕೋಟಿ ಅಂತ ಸುಮ್ಮನೆ ಬೋಗಸ್ ಬಿಡಿ ಅಂತ ಹೇಳಿದ್ರೆ ಅದು ಬೋಗಸ್ ಬಿಡುತ್ತದೆ. ನೀವು ಈ ಕಾಯ್ದೆ ತಗೊಂಡು ಬಂದಿರಿ, ಆ ಕಾಯ್ದೆ ತಗೊಂಡ್ಬರದೆ, ಇದನ್ನ ಕೇವಲ ನರೇಂದ್ರ ಮೋದಿ ಅವರು ಮಾಡ್ತಾವ್ರೆ. ಆಮೇಲೆ RSS ಮತ್ತೆ ಬಿಜೆಪಿ ಹಣ ಕೊಡ್ತಾ ಇರೋರು ಯಾರು? ಅದಾನಿ ಅಂಬಾನಿನೇ. ಅದಕ್ಕಾಗಿ ಹೇಳ್ತಾ ಇರ್ತಕ್ಕಂಥದ್ದು RSS ಬಿಜೆಪಿ ಒಂದೇನೆ, ಎರಡೂ ಸೇರ್ಕೊಂಡು ಅವ್ರಿಗೆ ಗುಲಾಮ್ಗಿರಿ ಮಾಡ್ತಾವ್ರೆ, ಜೀತ ಮಾಡ್ತಾವ್ರೆ. ಮಾಡಬೇಡಿ ಆ ರೀತಿಯಾಗಿ. ಕಾನೂನಿಗೆ ಸಂವಿಧಾನಕ್ಕೆ ಗೌರವ ಕೊಡಿ, ಜನತೆಯ ಸೇವೆ ಮಾಡಿ. ಕೇಂದ್ರ ಸರ್ಕಾರ ಕೇಳಪ್ಪ, ನೀ ಕೇಳಿಸ್ಕೊಳ್ಳೋ ಧೈರ್ಯ ಬೇಕು, ನೀ ಕೇಳಿಸ್ಕೊಳ್ಳೋ ಧೈರ್ಯ ಬೇಕು. ಈಗ ನನ್ನಪ್ಪ ಈಗ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ನಾಗಪುರ ಯಾವ ರೀತಿಯಾಗಿ ದೇಶದ ಪಾರ್ಲಿಮೆಂಟ್ ನ ನಿಯಂತ್ರಣ ಮಾಡ್ತಾ ಇದೆ. ದೇಶದ ನಾಗಪುರ, ಆ ಪಾರ್ಲಿಮೆಂಟ್ ಮತ್ತೆ ನಾಗಪುರ ಎರಡು ಸೇರ್ಕೊಂಡು ಅದಾನಿ ಅಂಬಾನಿಯ ಜೀತ ಮಾಡ್ತಾವ್ರೆ. ಇದು ಕೇವಲ ರಾಹುಲ್ ಗಾಂಧಿ ಮಾತಲ್ಲ, ಇದು ಕೇವಲ ಪ್ರಿಯಾಂಕ್ ಖರ್ಗೆ ಮಾತಲ್ಲ, ಇಡೀ ದೇಶದ ಸ್ವಾಭಿಮಾನಿ ಜನತೆ ಇವತ್ತು ಅದನ್ನೇ ಹೇಳ್ತಾ ಇರ್ತಕ್ಕಂಥದ್ದು. ಇಡೀ ದೇಶದ ಕಾಂಗ್ರೆಸ್ ಕಾರ್ಯಕರ್ತರು, ಬಿಜೆಪಿಯೇತರ ಎಲ್ಲಾ ಪಕ್ಷದ ಕಾರ್ಯಕರ್ತರು ಅದನ್ನೇ ಹೇಳ್ತಾ ಇರ್ತಕ್ಕಂಥದ್ದು. ನಟರಾಜ್ ಗೌಡ್ರೆ, ನಾನು ಮತ್ತದೇ ಪ್ರಶ್ನೆಗೆ ಬರ್ತೀನಿ. ಆ ಇಬ್ಬರು ಉದ್ಯಮಿಗಳು ನಿಜವಾಗ್ಲೂ RSS ಗೆನೆ ಸಪೋರ್ಟ್ ಮಾಡ್ತಿದ್ದಾರೆ, ಬಿಜೆಪಿ ಅವರ ಹಂಗನಲ್ಲಿದೆ ಅನ್ನೋಂಗಿದ್ರೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಯಾವ್ಯಾವ ರಾಜ್ಯದಲ್ಲಿ ಇದೆಯೋ ಆ ಎಲ್ಲಾ ರಾಜ್ಯಗಳಲ್ಲಿ ಆ ಎರಡು ಉದ್ಯಮಿಗಳನ್ನ ಬ್ಯಾನ್ ಮಾಡಬೇಕು, ಅವರಿಂದ ಯಾವುದೇ ಪ್ರಾಜೆಕ್ಟ್ ಗಳನ್ನ ಅವ್ರಿಗೆ ಕೊಡಬಾರ್ದು, ಅವ್ರ ಪ್ರಾಜೆಕ್ಟ್ ಗಳ ಸಹಾಯ ಪಡ್ಕೊಳ್ಬಾರ್ದು. ದ್ವಿಮುಖ ನೀತಿ ಯಾಕೆ? RSS ನ ಬೈಯುವಾಗ ನಿಮಗೆ ಅಂಬಾನಿ ನೆನಪಾಗ್ತಾರೆ, ಅದೇ ಪ್ರಾಜೆಕ್ಟ್ ಬೇಕು ಅಂದಾಗ ಅವರು ನಿಮಗೆ ಸಹಾಯ ಬೇಕು. ಇದು ದ್ವಿಮುಖ ನೀತಿ ಅಲ್ವಾ? ಇಲ್ಲ, ದ್ವಿಮುಖ ನೀತಿ ಅಲ್ಲ. ಯಾಕಂದ್ರೆ ಇಡೀ ದೇಶದ ತೆರಿಗೆ, ಕರ್ನಾಟಕದ ತೆರಿಗೆ 5 ಲಕ್ಷ ಕೋಟಿ ರೂಪಾಯಿ ತೆರಿಗೆ ಕೇಂದ್ರ ಸರ್ಕಾರಕ್ಕೆ ಹೋಗ್ತಾ ಇದೆ. 5 ಲಕ್ಷ ಕೋಟಿ ರೂಪಾಯಿ ಕೇಂದ್ರ ಸರ್ಕಾರಕ್ಕೆ ಹೋಗ್ತದೆ, ನಮ್ಗೆ 60,000 ಕೋಟಿ ಮಾತ್ರ ವಾಪಸ್ ಕೊಡ್ತಾರೆ. ಆ ತೆರಿಗೆನಲ್ಲಿ ಎಲ್ಲ ಮೆಜಾರಿಟಿ ಆದಂತಹ ಹಣ, ಸಂಪತ್ತು ಮತ್ತೆ ಯಾವ ಟೆಕ್ನಾಲಜಿಯನ್ನು ತಗೊಂಡ್ಬರ್ತಾ ಇದಾರೆ ಎಲ್ಲ ಅದಾನಿ ಮತ್ತೆ ಅಂಬಾನಿ ತವಿದೆ. ಸರ್ಕಾರಗಳು ಕೆಲಸ ತೀರ್ಮಾನ ಮಾಡ್ತವೆ. ನಮಗೂ ವೈಯಕ್ತಿಕವಾಗಿ ಕೇಳಬೇಕಾದ್ರೆ ಅದಾನಿ ಅಂಬಾನಿಗೆ ಇಷ್ಟೊಂದು ರೀತಿಯಾಗಿ ಮಂಗಳೂರು ಏರ್ಪೋರ್ಟ್ ಮಾಡ್ಕೊಂಡ್ರು, ಗೋವಾದಲ್ಲಿ ಇರ್ತಕ್ಕಂಥ ಪೋರ್ಟ್ಗಳು ಮಾಡ್ಕೊಂಡ್ರು, ಯಾವುದೂ ಬಿಟ್ಟಿಲ್ಲ, ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆ ರೀತಿ ಮಾಡ್ಕೊಂಡಾಗ ನಮಗೆ ಬೇರೆ ಏನು ಅವಕಾಶಗಳೇ ಇಲ್ಲ. ಈಗ ಮಂಗಳೂರೆಲ್ಲ ಹೋಗ್ಬೇಕು, ಅದಾನಿ ಏರ್ಪೋರ್ಟ್ ಅಲ್ಲೇ ಹೋಗ್ಬೇಕಲ್ಲ, ಅದಾನಿ ವಿಮಾನದಲ್ಲೇ ಹೋಗ್ಬೇಕಲ್ಲ, ಗೋವಾದಲ್ಲಿ ಪೋರ್ಟ್ ಅಲ್ಲಿ ಬರಬೇಕು, ನಾವು ಸಂಚಾರ ಮಾಡಬೇಕು, ವ್ಯವಹಾರ ಮಾಡಿ ಬಿಸ್ನೆಸ್ ಮಾಡಬೇಕು. ಆ ಟೈಮಲ್ಲಿ ಏನು ಮಾಡೋದು? ಎಲ್ಲವನ್ನ ಅವ್ರಿಗೆ ಮಾರ್ಕೊಂಡಿರೋದ್ರಿಂದ ಅನಿವಾರ್ಯವಾಗಿ ಅವ್ರ ಜೊತೆ ವ್ಯವಹಾರಗಳು ಮಾಡ್ತಾರೆ. ಅದು ವ್ಯವಹಾರ ಮಾತ್ರ ಮಾಡ್ತಾರೆ, ಅವ್ರು ಜೀತ ಮಾಡಕ್ ಹೋಗಲ್ಲ. ವ್ಯವಹಾರ ಮಾತ್ರ ಮಾಡ್ತಾರೆ, ಜೀತ ಮಾಡಕ್ ಹೋಗಲ್ಲ. ಉತ್ತರ ಕೊಡ್ಲಿ, ಅದಾದ್ಮೇಲೆ ಅಮೃತ ಸರ್ಗೆ ಪ್ರಶ್ನೆ ಇದೆ. ಮೇಡಮ್ ನೋಡಿ, ಕಾಂಗ್ರೆಸ್ ಮೊದಲಿಂದ ಈ ತರ ನೀವ್ ಹೇಳಿದ್ರಲ್ಲ, ದ್ವಂದ್ವಗಳು, ಇಬ್ಬಂದಿತನ, ಇಬ್ಬಗೆ ನೀತಿ, ಇದರಲ್ಲೇ ಬಂದಿದ್ದೆವು. ನಾನು ಹೇಳ್ತೇನೆ, ನೀವು ಒಳ್ಳೆ ಸೂಕ್ತವಾದ ಪ್ರಶ್ನೆ ಕೇಳಿದ್ರಿ, ಗೌಡ್ರು ಸೂಕ್ತವಾಗಿ ಉತ್ತರನೇ ಕೊಡ್ಲಿಲ್ಲ. ಕೇಳಿಸ್ಕೊ ಇಲ್ಲಿ. ಈಗ ರೇವಂತ್ ರೆಡ್ಡಿ ಅವರು ಯಾವ ಪಕ್ಷ ಮೇಡಮ್? ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ. ಇವರು ನಾನು ಪ್ರಶ್ನೆ ಕೇಳ್ತೀನಿ, ಹೋದ 24-25ನೇ ಸಾಲಿನಲ್ಲಿ ಅದಾನಿ ಅವ್ರ ಕಡೆಯಿಂದ 55,000 ಕೋಟಿ ರೂಪಾಯಿಗಳ ಇನ್ವೆಸ್ಟ್ಮೆಂಟ್ನ ತೆಲಂಗಾಣಕ್ಕೆ ತಗೊಂಡ್ರು. ನಾಚಿಕೆ ಆಗ್ಬೇಕು ಇವ್ರಿಗೆಲ್ಲ ತಗೊಳ್ಳೋದಕ್ಕೆ. ದೇಶದ ಕಳ್ರೇನ್ರಿ? ಈ ದೇಶದಲ್ಲಿ 100,000 ಜನ 1,000 ಜನ ಅದಾನಿಗಳು ಅಂಬಾನಿಗಳು ಬರಬೇಕು, ಲಕ್ಷಾಂತರ ಜನಕ್ಕೆ ಉದ್ಯೋಗ ಕೊಡಬೇಕು, 1,000 ಕೋಟಿ ಅವರು ಟ್ಯಾಕ್ಸ್ ಕಟ್ತಾರೆ. ಅದರಿಂದ ನಿಮಗೂ ಬೆನಿಫಿಟ್, ಈ ದೇಶಕ್ಕೆ ಒಳ್ಳೇದು. ಇವ್ರು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇಲ್ಲಿಂದ ಯಾವುದೇ ಪ್ರಧಾನಮಂತ್ರಿ ಬೇರೆ ದೇಶಕ್ಕೆ ಹೋದ್ರೆ ಅಲ್ಲಿ ಇವ್ರಿಗೆ ಬೇಕಾದ ಪತ್ರಕರ್ತರು, ಇವ್ರಿಗೆ ಬೇಕಾದ್ರೆ ಪಟಾಲಮ್ಮನ ಕರ್ಕೊಂಡೋಗಿ ನಿಮ್ಮ ನಮ್ಮ ಟ್ಯಾಕ್ಸ್ ನಿಮ್ಮ ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ಅವ್ರಿಗೆ 5 ಸ್ಟಾರ್ ಹೋಟ್ಲ್ಗಳಲ್ಲಿ ಇರೋದಕ್ಕೆ ಶಾಪಿಂಗ್, ಊಟ, ತಿಂಡಿ ಎಲ್ಲ. ಆದ್ರೆ ನರೇಂದ್ರ ಮೋದಿ ಬಂದು ಏನ್ ಮಾಡಿದ್ರು ಗೊತ್ತೇನ್ರಿ? ಒಂದು ಕರ್ಟನ್ ಕೂಡ ಚೇಂಜ್ ಮಾಡಿಲ್ಲ PM ನಲ್ಲಿ.